ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಶ್ರೀರಂಗಪಟ್ಟಣದಲ್ಲಿ 10 ಹಲವು ನಿಗೂಢ ಸ್ಮಾರಕಗಳು, ಕಂದಕ, ಸುರಂಗ ಮಾರ್ಗಗಳು ಕಾಣಸಿಗುತ್ತವೆ. ಇಂದಿಗೂ ಇಲ್ಲಿನ ಕೆಲ ಸ್ಮಾರಕಗಳು ಹಾಗೂ ಸುರಂಗ ಮಾರ್ಗಗಳು ನಿಗೂಢವಾಗಿಯೇ ಉಳಿದುಕೊಂಡಿದ್ದು, ಪುರಾತತ್ವ ಇಲಾಖೆಯ ಉತ್ಖನನದ ಮೂಲಕ ಇಂದಿನ ಪೀಳಿಗೆಗೆ ಬೆಳಕು ಚೆಲ್ಲಬೇಕಾಗಿದೆ. ಐತಿಹಾಸಿಕವಾಗಿ ಶ್ರೀರಂಗಪಟ್ಟಣವು ಪುರಾಣ ಪ್ರಸಿದ್ಧ ದ್ವೀಪವಾಗಿದ್ದು, ಗಂಗರು, ಚೋಳರು, ವಿಜಯನಗರ ಅರಸರು, ಮೈಸೂರು ಮಹಾರಾಜರು ಸೇರಿದಂತೆ 5ಕ್ಕೂ ಹೆಚ್ಚು ರಾಜ ಮನೆತನಗಳು ಆಳ್ವಿಕೆ ನಡೆಸಿ ತಮ್ಮ ಅವಧಿಯ ಕುರುಹುಗಳನ್ನು ಬಿಟ್ಟು ಹೋಗಿವೆ. ಕೆಲವು ವರ್ಷಗಳ ಹಿಂದೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಬಳಿಯ ಗಜೇಂದ್ರ ಮೋಕ್ಷ ಕಲ್ಯಾಣಿ ಬಳಿ ಸುರಂಗ ರೀತಿಯ 2 ಗುಹೆಗಳು ಪತ್ತೆಯಾಗಿದ್ದು, ಅವುಗಳು ಕಲ್ಯಾಣಿಗೆ ಕಾವೇರಿ ನದಿಯಿಂದ ಬರಲಾಗುತ್ತಿದ್ದ ಹಾಗೂ ಹೊರ ಹೋಗಲು ಬಳಕೆಯಾಗುತ್ತಿದ್ದ ಸುರಂಗ ಮಾರ್ಗಗಳು. ಇಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಇಲ್ಲಿನ 3 ಸುತ್ತಿನ ಕೋಟೆಯನ್ನು ದಾಟಿ ಹೋಗಬಹುದಾದ ಸುರಂಗ ಮಾರ್ಗಗಳು ಎಂಬುದು ಪತ್ತೆಯಾಗಿಲ್ಲ. ಹಾಗೆಯೇ ಶ್ರೀರಂಗನಾಥ ಸ್ವಾಮಿ ಮೈದಾನದ ಬಳಿ ಸುರಂಗ ರೀತಿಯ ಬಾವಿಯೊಂದು ಪತ್ತೆಯಾಗಿದ್ದು, ಅದರ ಇತಿಹಾಸ ಬೆಳಕಿಗೆ ಬರುವ ಮುನ್ನವೇ ಮಣ್ಣು ಹಾಕಿ ಮುಚ್ಚಲಾಗಿದೆ. ಶ್ರೀರಂಗಪಟ್ಟಣ ಬಿದ್ಕೋಟೆ ಗಣಪತಿ ದೇವಾಲಯದ ಬಳಿಯ ಥಾಮಸ್ ಇನ್ ಮನ್ ನೆಲಮಾಳಿಗೆ ಕಾರಾಗೃಹವಿದ್ದು, ಸಾರ್ವಜನಿಕರು ವೀಕ್ಷಿಸಲಾಗದ ಪರಿಸ್ಥಿತಿ ತಲುಪಿದೆ. ಈ ಬಂದಿಖಾನೆಯಲ್ಲಿ ವೀರ ಮದಕರಿ ನಾಯಕ ಸೇರಿದಂತೆ ಹಲವರನ್ನು ಬಂಧಿಸಲಾಗಿತ್ತು ಎನ್ನಲಾಗಿದೆ. ಗಾಂಜಾಂನ ಪುರಾತನ ಶ್ರೀ ವೀರಭದ್ರೇಶ್ವರ ದೇವಾಲಯದಲ್ಲಿ ಬಸವನ ವಿಗ್ರಹದ ಕೆಳಗಡೆ 2 ಕಡೆ ತೆರಳಬಹುದಾಗಿರುವ ಸುರಂಗ ಮಾರ್ಗವಿದ್ದು, ಯಾರಿಗೂ ಇದರ ಬಗ್ಗೆ ಮಾಹಿತಿಯೇ ಇಲ್ಲದಂತಾಗಿದೆ. ಹೀಗೆ ಶ್ರೀರಂಗಪಟ್ಟಣದಲ್ಲಿ ಹುಡುಕಿದಷ್ಟು ಕುತೂಹಲಕಾರಿ ಹಾಗೂ ಸ್ವಾರಸ್ಯಕಾರಿ ಸ್ಮಾರಕಗಳು ಹಾಗೂ ಗುಹೆಗಳು ಪತ್ತೆಯಾಗುತ್ತಿದ್ದು, ಮುಂದಿನ ಪೀಳಿಗೆಗೆ ಅವುಗಳ ಮಹತ್ವ ಸಾರುವ ಕೆಲಸವಾಗಬೇಕಾಗಿದೆ. ಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೇವೆ. ಇದು ನೋಡಿ, ಇದು ನಂದಿ ಕೆಳಗಡೆ ಒಂದು ಗುಹೆ ಇದೆ ಒಳಗಡೆ. ಇದು ಒಂದು ಸುರಂಗ ಮಾರ್ಗ ಇರ್ಬೋದು, ಆ ಥರ ಅನಿಸ್ತಾ ಇದೆ ಒಳಗಡೆ. ಬಟ್ ನಿಮಗೆಲ್ಲ ಗೊತ್ತೇ ಇದೆ, ಶ್ರೀರಂಗಪಟ್ಟಣದಲ್ಲಿ 10 ಹಲವಾರು ಮರೆಮಾಚಿದಂಥ ಐತಿಹಾಸಿಕ ಸ್ಥಳಗಳಿವೆ, ಗುಹೆಗಳಿವೆ, ಕಂದಕಗಳಿದೆ, ದೇವಸ್ಥಾನಗಳಿದೆ. ಸೊ ಇದರ ಬಗ್ಗೆ ಯಾವುದೇ ರೀತಿ ಸಾರ್ವಜನಿಕರಿಗೆ ಮಾಹಿತಿ ಇಲ್ಲ. ಈ ಸಪೋಸ್ ಈ ವೀರಭದ್ರೇಶ್ವರ ದೇವಸ್ಥಾನದಲ್ಲಿರುವಂಥ ಗುಹೆಗಳ ಬಗ್ಗೆನೂ ಮಾಹಿತಿ ಇಲ್ಲ ಸಾರ್ವಜನಿಕರಿಗೆ. ನಾನು ಸಂಬಂಧಪಟ್ಟ ಇಲಾಖೆಗೆ ಆರ್ಕಿಯಾಲಜಿ ಆಗ್ಬೋದು ಅಥವಾ ಇತಿಹಾಸ ತಜ್ಞರಾಗ್ಬೋದು, ದಯವಿಟ್ಟು ಇದ್ರ ಬಗ್ಗೆ ಕೂಲಂಕುಷ ಮಾಡಿ ಸಮಾಜಕ್ಕೆ ಬೆಳಕಿಗೆ ಬರಬೇಕು. ಯಾಕಂದರೆ ಆ ಟೈಮಲ್ಲಂತ, ಯಾಕಂದರೆ ಇದು ತುಂಬ ಹಳೇ ಪುರಾತನವಾದಂಥ ದೇವಾಲಯಗಳು, ಕಂದಕಗಳು ಇದೆ ಶ್ರೀರಂಗಪಟ್ಟಣದಲ್ಲಿ. ಅದನ್ನು ಉಳಿಸಿ ಮುಂದಿನ ಜನ್ರೇಷನ್ಗೆ ನಾವು ತಿಳಿಸ್ಕೊಡ್ಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕಂದ್ರೆ ತುಂಬ ವಿಸ್ಮಯವಾದಂಥ ಸ್ಮಾರಕಗಳಿದೆ, ಕಂದಕ ಇದೆ. ಅದೆಲ್ಲ ಸಮಾಜ ಮುಖ್ಯವಾಗಿ ಅದು ಹೊರಗೆ ಬರಬೇಕು ಅನ್ನೋದು ನನ್ನ ಮನವಿ ಇದೆ. ಸೊ ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ, ನಾನೊಬ್ಬ NSS ಅಧಿಕಾರಿಯಾಗಿದ್ದೀನಿ. ಹಾಗೆ ನಾನು ಸ್ಥಳೀಯ ನಾಗರಿಕನಾಗಿ ಅಚೀವರ್ಸ್ ಅಕಾಡೆಮಿ ಅಂತ ಮಾಡಿ ನಾವು ತುಂಬ ಹಲವಾರು ದೇವಸ್ಥಾನಗಳು, ಕಂದಕಗಳು, ಗುಹೆಗಳು ಎಲ್ಲನೂ ಕೂಡ ನಾವು ಒಂದು ಶ್ರಮದಾನ ಮಾಡಿ ಎಲ್ಲನೂ ಬೆಳಗ್ಗೆ ತೊಗೊಂಬರ್ತಾ ಇದ್ದೀವಿ. ಇನ್ನೂ 10 ಹಲವಾರುಗಳಿದೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಇದನ್ನು ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಇದ್ರ ಬಗ್ಗೆ ಮಾಹಿತಿ ಎಲ್ಲ ತಿಳ್ಕೊಂಡು ಮುಂದಿನ ಜನಾಂಗಕ್ಕೆ ಇದನ್ನು ಕೊಡಬೇಕು ಅಂತ ನಾನು ಸಂಬಂಧಪಟ್ಟವರಲ್ಲಿ ನಾನು ಮನವಿ ಮಾಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.